ನಮಸ್ಕಾರ ಫ್ರೆಂಡ್ಸ್. ಸೊ ಇವತ್ತಿಂದ ವ್ಲಾಗ್ ಸ್ಟಾರ್ಟ್ ಮಾಡೀನಿ. ಏನಂದ್ರೆ ರೆಡಿಯಾಗಿ ಪಾರ್ಲರ್ ಹೊಂಟಿದ್ದೆ. ನೀರು ಬಂದಿದ್ದು ಎಲ್ಲ ತುಂಬಿ ಎಲ್ಲ ಕೆಲಸ ಮುಗಿಸೋತನ ಲೇಟ್ ಆಯ್ತು. ಸೊ ಅದಕ್ಕೆ ಎಲ್ಲ ವಿಡಿಯೋ ಎಡಿಟಿಂಗ್ ಎಲ್ಲ ಮಾಡಿ ನಾಷ್ಟ ಮಾಡೋತನ ಅಂದ್ರೆ ಲೇಟ್ ಆಯ್ತು. ಸೊ ನಾಷ್ಟಕ್ಕೆ ನಾನು ಹೆಸರು ಬೇಳಿದ ದೋಸೆ ಮಾಡ್ಕೊಂಡಿದ್ದೆ, ಅದಕ್ಕೆ ಚಟ್ನಿ ಮಾಡ್ಕೊಂಡಿದ್ದೆ. ಮಾಡ್ಕೊಂಡು ಪಾರ್ಲರಿಗೆ ಬಂದೆ. ಆಮೇಲೆ ನೀರು ಬಂದಿದ್ದು ಅಲ್ಲ, ಅದಕ್ಕೆ ಬೆಡ್ಶೀಟ್ ಎಲ್ಲ ತೊಗೊಂಡೋಗಿದ್ದೆ ಒಗ್ಯಾಕೆ. ಸೊ ಅದಕ್ಕೆ ಅಲ್ಲಿ ಡ್ರೆಸ್ ಎಲ್ಲ ಫುಲ್ ಹಂಗೆ ಬಿದ್ದಿದ್ದು. ಸೊ ಅವನ್ನೆಲ್ಲ ನಾ ಫೋಲ್ಡ್ ಮಾಡಿ ಏನಂದ್ರೆ ರಿಟರ್ನ್ ಬಂದಿದ್ದು. ಆಮೇಲೆ ನಾ ಈಗ ಹೊಸ ಸ್ಟಾಕ್ ತರಿಸಿನಲ್ಲ, ಅದೆಲ್ಲ ಫೋಟೋ ಅಪ್ಲೋಡ್ ಮಾಡಿದ್ದೆ. ಸೊ ಅದು ಅಲ್ಲೇ ಇತ್ತು. ಸೊ ಅದನ್ನು ನೀಟಾಗಿ ಎಲ್ಲ ಜೋಡಿಸಿ ಕಸ 2 ದಿನ ಬಂದಿರಲಿಲ್ಲ. ಯಾಕಂದರೆ ಸ್ಯಾಟರ್ಡೆ ಸಂಡೇ 2 ದಿನ ಸುಟ್ಟಿ ಇತ್ತಲ್ಲ. ಸೊ ಅದಕ್ಕೆ ನಾನು ಬಂದಿರಲಿಲ್ಲ. ಅದಕ್ಕೆ ಭಾಳ ಹೊಲಸು ಧೂಳಾಗಿತ್ತು. ಆಮೇಲೆ ಅದಕ್ಕೆ ಎಲ್ಲ ಕ್ಲೀನ್ ಮಾಡಿ ಕಸ ಎಲ್ಲ ಗುಡಿಸಿ ಅಲ್ಲಿ ಒಂದು ಸ್ವಲ್ಪ ನೀರೆಲ್ಲ ಹಾಕಿ ಒರೆಸುತನ ಅಂದ್ರೆ ಸ್ವಲ್ಪ ಲೇಟ್ ಆಯ್ತು. ಮತ್ತು ಆಮೇಲೆ ಏನಪ್ಪ ಅಂದ್ರೆ ಪೂಜೆ ಮಾಡಿದೆ. ಅಲ್ಲಿ ಮೇಲೆ ಏನಂದ್ರೆ ಗೋಡಿಗೆ ಫುಲ್ ಬ್ಲ್ಯಾಕ್ ಆಗಿತ್ತು. ಅದನ್ನು ಹೆಂಗೆ ಕ್ಲೀನ್ ಮಾಡೋದು ಅಂಥೇಳಿ ಒಂದು ಯೂಟ್ಯೂಬ್ದ ವಿಡಿಯೋ ನೋಡಿದೆ. ಯಾಕಂದ್ರೆ ಅದು ಭಾಳ ಕೆಟ್ಟ ಬ್ಲ್ಯಾಕ್ ಆಗಿಬಿಟ್ಟೈತಿ. ಸೊ ಅದು ಒಂಥರ ಅಸಹ್ಯ ಕಾಣತ್ತಿತ್ತು. ಸೊ ಅದಕ್ಕೆ ಏನು ಮಾಡೋಣಪ್ಪ ಅಂಥೇಳಿ ಫಸ್ಟ್ ಪೂಜೆ ಮಾಡಿಬಿಡೋಣ, ಆಮೇಲೆ ಅದನ್ನು ಕ್ಲೀನಾಗಿ ಒರೆಸೋಣ ಅಂಥೇಳಿ ಪೂಜೆಗೆ ದೀಪ ಎಲ್ಲ ಹಾಕಿ ಪೂಜೆ ಮಾಡಿದೆ. ಮತ್ತು ಏನಂದ್ರೆ ನಿನ್ನೆ ಕೊಲ್ಲಾಪುರದ ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಾ ಈಗ ಡೈಲಿ ವ್ಲಾಗ್ ಬಿಡಾಕತ್ತೀನಿ. ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡತ್ತೀನಿ. ಬಿಕಾಸ್ ನಾನು ಬ್ಯುಸಿ ಶೆಡ್ಯೂಲ್ದಿಂದ ಎಷ್ಟಾಗುತ್ತೆ ಅಷ್ಟು ನಾನು ವಿಡಿಯೋ ಮಾಡ್ಕೊಂಡು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡತ್ತೀನಿ. ನಂಗೆ ಗೊತ್ತು ನಾನು ಪರ್ಫೆಕ್ಟ್ ಇನ್ನೂ ವಿಡಿಯೋ ಮಾಡತ್ತಿಲ್ಲ ಅಂತ. ಯಾಕಂದ್ರೆ ಎಷ್ಟು ಬರುತ್ತೆ ಅಷ್ಟು ವಿಡಿಯೋ ಮಾಡ್ಕೊಂಡು ಮಾಡತ್ತೀನಿ. ಸೊ ಪ್ಲೀಸ್ ನಂಗೆ ಸಪೋರ್ಟ್ ಮಾಡಿರಿ. ಆಮೇಲೆ ಹೇರ್ ವಾಶ್ ಮಾಡ್ಕೊಂಡಿದ್ದೆ. ಸೊ ಅದನ್ನು ನಾನು ಯಾವಾಗೂ ಫುಲ್ ಡ್ರೈ ಮಾಡ್ಕೊಳ್ಳಲ್ಲ, ಒಂದು 70-80% ಡ್ರೈ ಮಾಡ್ಕೊಂಡಿರ್ತೀನಿ. ನನಗೆ ಹಸಿ ಕೂದಲ ಹಂಗೆ ಅಷ್ಟು ಲೈಕ್ ಆಗಲ್ಲ. ಸೊ ಅದಕ್ಕೆ ಒಂದು ಸ್ವಲ್ಪ ಡ್ರೈ ಮಾಡ್ಕೊಂಡು ಏನಪ್ಪ ಅಂದ್ರೆ 1-2 ರೀಲ್ಸ್ ಶೂಟ್ ಮಾಡೋದು ಇತ್ತು ನನಗೆ. ಸೊ ಅದಕ್ಕೆ ಒಂದು 70% ನಾನು ಡ್ರೈ ಮಾಡಿಕೊಂಡೆ. ಆಮೇಲೆ ಮನೆಗೆ ಹೋಗಿ ಪಲಾವ್ ಮಾಡಿದೆ. ಸೊ ಪಲಾವ್ದು ರೆಸಿಪಿ ನಾಳೆ ನಾ ಇದು ಯೂಟ್ಯೂಬ್ ಶಾರ್ಟ್ದಾಗ ಹಾಕ್ತೀನಿ. ಸೊ ನಿಮಗೂ ಇಷ್ಟ ಆದರೆ ಒಂದು ಸಲ ಟ್ರೈ ಮಾಡಿರಿ. ಆಮೇಲೆ ನನ್ನ ಮಗ ಸ್ಕೂಲಿಂದ ಬಂದ, ಅವನಿಗೂ ಒಂದು ಸ್ವಲ್ಪ ಆರಾಮಿರಲಿಲ್ಲ. ಅದಕ್ಕೆ ಅವನಿಗೆ ಎಳ್ನೀರು ಕುಡಿಯೋಕೆ ಕರ್ಕೊಂಡು ಹೋಗಿದ್ದೆ. ಸೊ ಇವತ್ತಿನ ಬ್ಲಾಗ್ ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.